ಕಾವೇರಿ ನೀರನ್ನ ಬಿಡಬೇಕು ಅಂತ ತಮಿಳುನಾಡು ಪಟ್ಟು ಹಿಡಿದಿದೆ. ಮಧ್ಯಾಹ್ನ ಇವತ್ತು 2:30ಕ್ಕೆ ಸಿಡಬ್ಲ್ಯೂಎಂಎ ಉನ್ನತ ಮಟ್ಟದ ತುರ್ತು ಸಭೆಯನ್ನ ಕರೆಯಲಾಗಿದೆ. ಜುಲೈ 15ರಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯನ್ನ ಮಾಡಿತ್ತು. ಆ ರಿಪೋರ್ಟ್ ಅನ್ನ ಸಿಡಬ್ಲ್ಯೂಎಂಎಗೆ ನೀಡಿದೆ. ತಮಿಳುನಾಡು ನೀರು ಹರಿಸಬೇಕು ಅಂತ ಇಲ್ಲ ಅನ್ನುವಂಥ ಹರಿಸಬೇಕಂತ ಸೂಚಿಸಿಲ್ಲ ಅಂತ ಹೇಳಿತ್ತು. ಸಿಡಬ್ಲ್ಯೂಆರ್ಸಿ ನಿರ್ಧಾರಕ್ಕೆ ತಮಿಳುನಾಡು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿತ್ತು. ಈಗ ಸಿಡಬ್ಲ್ಯೂಎಂಎ ಮೊರೆ ಹೋಗಿದೆ ತಮಿಳುನಾಡು. ಕೇಂದ್ರ ಜಲ ಆಯೋಗದ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಬಹಳ ಮಹತ್ವದ ಸಭೆ ಇದೆ. ಇವತ್ತಿನ ಸಭೆಗೆ ಉಭಯ ರಾಜ್ಯಗಳಿಗೆ ಎರಡೂ ರಾಜ್ಯಗಳಿಗೂ ಕೂಡ ಬಹಳ ನಿರ್ಣಾಯಕ ತುರ್ತು ಸಭೆಯನ್ನ ಕರೆಯಲಾಗಿದೆ. ಏನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಇವತ್ತಿನ ಈ ಸಭೆ ಬಹಳ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ತುರ್ತು ಸಭೆಯನ್ನ ಕರೆದಿದ್ದಾರೆ. ಈಗ ಸಿಡಬ್ಲ್ಯೂಎಂಎ ಅಂಗಳಕ್ಕೆ ಈ ವಿವಾದ ತಲುಪಿದೆ. ಏನಾಗಬಹುದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯಕ್ಕೆ ಅನುಕೂಲ ಆಗುವಂತಹ ನಿರ್ಣಯಗಳು ಬರಬಹುದಾ ಅನ್ನುವಂತ ಒಂದು ನಿರೀಕ್ಷೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ರಾಜ್ಯ ಅದನ್ನು ಬಯಸುತ್ತೆ ಕೂಡ. ಯಾಕಂದ್ರೆ ಸಿಡಬ್ಲ್ಯೂಎಂಎ ಅನ್ನುವಂಥದ್ದು ಉನ್ನತ ಮಟ್ಟದ ಸಭೆ. ಈ ಒಂದು ಸಭೆಯಲ್ಲಿ ನಿರ್ಧಾರ ಆದ್ರೆ ನೀರು ಬಿಡಲೇಬೇಕಾಗಿರತಕ್ಕಂತ ಅನಿವಾರ್ಯತೆ ಇರುತ್ತೆ. ಆದ್ರೆ ಈಗಾಗಲೇ 2 ಸಿಡಬ್ಲ್ಯೂಆರ್ಸಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ಯದ ಪರವಾದಂತಹ ವಾತಾವರಣ ಇತ್ತು ಮತ್ತು ರಾಜ್ಯದಲ್ಲಿ ಬರ ಇದೆ, ನೀರಿನ ಸಂಗ್ರಹ ಆಗಿಲ್ಲ ಅನ್ನುವಂಥದ್ದನ್ನ ಮನಗಂಡಿದ್ದಂತಹ ಸಿಡಬ್ಲ್ಯೂಆರ್ಸಿ ಸಭೆಯ ಸದಸ್ಯರು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು. ಅದು ತಮಿಳುನಾಡಿಗೆ ಕೂಡ ಒಂದಷ್ಟು ಅಸಮಾಧಾನವನ್ನ ಮಾಡಿತ್ತು. ಯಾಕಂದ್ರೆ ನಮಗೆ ನೀರು ಬೇಕು, ನಮ್ಮ ಪಾಲಿನ ನೀರನ್ನ ಕೊಡಿ ಅನ್ನುವಂತ ಒಂದು ಬಲವಾದ ವಾದವನ್ನ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡು ಮಂಡಿಸಿತ್ತು. ಆದಾಗ್ಯೂ ಕೂಡ ರಾಜ್ಯದಲ್ಲಿ ನೀರಿಲ್ಲ, ಬರ ಇದೆ ಅನ್ನುವಂಥದ್ದನ್ನ ರಾಜ್ಯದ ವಾದವನ್ನು ಕೂಡ ಪರಿಗಣಿಸಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಟ್ಟು ತಮಿಳುನಾಡಿಗೆ ಹರಿಸುವಂತ ನೀರಿಗೆ ಅವಶ್ಯಕತೆ ಸದ್ಯಕ್ಕಿಲ್ಲ ಅನ್ನುವಂತ ಒಂದಷ್ಟು ಮಾತುಗಳನ್ನ ಸಿಡಬ್ಲ್ಯೂಆರ್ಸಿ ಹೇಳಿತ್ತು. ಆದಾಗ್ಯೂ ಅದಾದ ನಂತರ ಸಿಡಬ್ಲ್ಯೂಎಂಎ ಕರಿಬೇಕು ಅನ್ನುವಂತ ವಾದವನ್ನ ಮತ್ತು ಒತ್ತಾಯವನ್ನ ತಮಿಳುನಾಡು ಮಾಡಿರೋ ಕಾರಣಕ್ಕಾಗಿ ಇವತ್ತು ಸಿಡಬ್ಲ್ಯೂಎಂಎ ಸಭೆ ದೆಹಲಿಯಲ್ಲಿ ನಡೀತಾ ಇದೆ. ಈ ಸಭೆಯಲ್ಲಿ ಜಲಶಕ್ತಿ ಆಯೋಗದ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಬಹಳ ಪ್ರಮುಖತೆಯನ್ನು ಪಡ್ಕೊಳ್ಳುತ್ತೆ ಈ ಸಭೆ. ಯಾಕಂದ್ರೆ ಈ ಒಂದು ಸಭೆಯಲ್ಲಿ ಏನಾದ್ರೂ ತೀರ್ಪು ರಾಜ್ಯದ ವ್ಯತಿರಿಕ್ತವಾಗಿ ಬಂದಿದ್ದೆ ಆದಲ್ಲಿ ನೀರು ಹರಿಸಬೇಕಾದಂತ ಅನಿವಾರ್ಯತೆ ಇರುತ್ತೆ. ತಮಿಳುನಾಡು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯುವ ನೀರಲ್ಲ, ಅದು ಬೆಳೆಗೆ ಬೇಕಾದಂತ ನೀರು. ಆದ್ರಿಂದ ಕರ್ನಾಟಕ ವಾದ ಮಂಡಿಸ್ತಾ ಇರ್ತಕ್ಕಂಥದ್ದು ಕುಡಿಯುವ ನೀರಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು. ಆದ್ರಿಂದ ಎರಡೂ ವಾದವನ್ನ ಆಲಿಸಿದಂತ ಸಿಡಬ್ಲ್ಯೂಎಂಎ ಸದಸ್ಯರು ಯಾವ ತರ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಂದು ವೇಳೆ ವ್ಯತಿರಿಕ್ತ ತೀರ್ಮಾನ ಬಂದಿದ್ದಾದಲ್ಲಿ ರಾಜ್ಯದಲ್ಲಿ ಹೋರಾಟಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಒಂದು ಆಶಾದಾಯಕವಾಗಿರ್ತಕ್ಕಂಥದ್ದು ಇನ್ನೂ ನೀರು ಸಂಗ್ರಹ ಆಗ್ಬೇಕು ಅನ್ನುವಂತ ಮಾಹಿತಿ ಇರೋದ್ರಿಂದ ಒಂದು ರಾಜ್ಯದ ಪರವಾಗಿ ವಾತಾವರಣ ಇರೋ ಒಂದು ತೀರ್ಪು ಬರಬಹುದು ಅನ್ನೋಂಥದನ್ನ ಒಂದಷ್ಟು ಮನಗಾಣಬಹುದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.